ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ. ಇದನ್ನು ಬರೆದವರು ಡಾಕ್ಟರ್ SL ಭೈರಪ್ಪ ಅವರು. ನಿಮಗೆಲ್ಲ ಗೊತ್ತಿರಬೇಕು, ಡಾಕ್ಟರ್ SL ಭೈರಪ್ಪ ಅವರು ಭಾರತದ ಪ್ರಸಿದ್ಧ ಸಾಹಿತಿ ಮತ್ತು ಕಾದಂಬರಿಕಾರರು. ಅವರ ಜನನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವರದಲ್ಲಿ 20 ಆಗಸ್ಟ್ 1931ರಲ್ಲಿ ಜನಿಸಿದರು. ಇವರ ಕೃತಿಗಳು ಯಾವುವು? ಧರ್ಮಶ್ರೀ, ಗ್ರಹಭಂಗ, ವಂಶವೃಕ್ಷ, ಅನ್ವೇಷಣ, ದಾಟು, ಪರ್ವ, ಮಂದ್ರ, ಆವರಣ ಇವು ಭೈರಪ್ಪನವರ ಪ್ರಸಿದ್ಧ ಕಾದಂಬರಿಗಳು. ನೋಡಿ, ಇವರ ಕಾದಂಬರಿಗಳು ಅತ್ಯಂತ ಪ್ರಸಿದ್ಧವಾದವುಗಳು. ಭಾರತದ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿವೆ. ಕನ್ನಡದ ಪ್ರಮುಖ ಪ್ರಸಿದ್ಧ ಕಾದಂಬರಿಕಾರರು ಅಂತ ನಾವು ಭೈರಪ್ಪನವರಿಗೆ ಹೇಳ್ಬಹುದು. ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ, ಕಥೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ಭೈರಪ್ಪ ಅವರು ರಚಿಸಿದ್ದಾರೆ. ನೋಡಿ, ಪ್ರಶಸ್ತಿ ಹಾಗೂ ಗೌರವಗಳು ಏನೇನು ದೊರೆತಿವೆ ಅಂತ ನೋಡೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ, ನಾಡೋಜ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಸಂದಿವೆ. ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಏಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ ತಪ್ಪದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ. ಅಂದ್ರೆ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ನೋಡ್ಲಿಕ್ಕೆ ಸುಲಭ ಆಗ್ತದೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ನಿಮ್ಮ ತರಗತಿಯ ಅನೇಕ ಕನ್ನಡ, ಇಂಗ್ಲಿಷ್, ಹಿಂದಿ ವಿಡಿಯೋಗಳಿದ್ದು ಅವುಗಳನ್ನು ತಪ್ಪದೆ ನೋಡಿ. ಪ್ರಸ್ತುತ ಪಾಠವು ಡಾಕ್ಟರ್ SL ಭೈರಪ್ಪನವರು ಡಾಕ್ಟರ್ BGL ಸ್ವಾಮಿ ಅವರೊಂದಿಗೆ ಇದ್ದ ಸ್ನೇಹದ ಬಗ್ಗೆ ಬರೆದ ಪ್ರಬಂಧವಾಗಿದೆ. ಈಗ ನಿಮ್ಮ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ನೋಡಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಯಿತು. ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು? ಸ್ವಾಮಿಯವರು ಯಾವ ಸಂಗೀತವಾದ್ಯವನ್ನು ನುಡಿಸ್ತಾ ಇದ್ರು? ಅವರು ನುಡಿಸುತ್ತಿದ್ದ ಸಂಗೀತವಾದ್ಯ ಪಿಟೀಲು. ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ರು. ನೋಡಿ, ಬಾಟ್ನಿ ಅಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ. ಬಾಟ್ನಿಯಲ್ಲಿ ಅತ್ಯಂತ ಪರಿಣಿತರಾಗಿದ್ರು ಇವರು ಅಂತ. ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನೆ ಅಂದರೆ ಬಹಳ ಆಸೆ? ನೋಡಿ, ಯಾರ ಪಿಟೀಲು ವಾದನ ಆಸೆ ಅವರಿಗೆ? ಸ್ವಾಮಿಯವರಿಗೆ ಯಹೂದಿ ಮೆನುಹಿನ್. ನೋಡಿ, ಯಹೂದಿ ಮೆನುಹಿನ್ರ ಪಿಟೀಲು ವಾದ್ಯ ಎಂದರೆ ಅವರಿಗೆ ಬಹಳ ಆಸೆ. ಅಂದ್ರೆ ಆ ಯಹೂದಿ ಮೆನುಹಿನ್ ನುಡಿಸಿರುವಂತಹ ಪಿಟೀಲು ವಾದ್ಯವನ್ನು ಅವರು ರಿಕಾರ್ಡುಗಳಲ್ಲಿ ಕೇಳ್ತಾ ಇದ್ರು. ಅದು ತುಂಬಾ ಅವರಿಗೆ ಆಸೆಯಾಗಿತ್ತು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ. ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು? ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ, ಸಸ್ಯಶಾಸ್ತ್ರ, ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು. ನೋಡಿ, ಅಲ್ಲಲ್ಲಿ ಕಾಮ ಹಾಕೊಳ್ಳಿ. ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ, ಸಸ್ಯಶಾಸ್ತ್ರ, ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಲೇಖಕರು ಮತ್ತು ಸ್ವಾಮಿಯವರು ಚರ್ಚೆ ಮಾಡುತ್ತಿದ್ದರು. ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಸ್ವಾಮಿಯವರು ಸಸ್ಯ ಮತ್ತು ವನಗಳನ್ನು ಒಣ ಸಂಶೋಧನಕಾರನಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ನೋಡಿ, 3ನೇ ಪ್ರಶ್ನೆ. ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು? ನೋಡಿ, ಲೇಖಕರಾದ SL ಭೈರಪ್ಪನವರನ್ನ ಈ ಸ್ವಾಮಿಯವರ ಸಾವು ಏಕೆ ಕಾಡಿತು ಅಂತ ಕೇಳಿದ್ದಾರೆ. ನೋಡಿ, ಸ್ವಾಮಿಯವರ ಸಾವಿನಿಂದ ಜೀವನದ ಮೂಲಭೂತ ಪ್ರಶ್ನೆ, ಭಾವನೆಗಳು ಲೇಖಕರಲ್ಲಿ ತುಂಬಿಕೊಂಡವು. ಸ್ವಾಮಿ ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು. ನೋಡಿ, ಸ್ವಾಮಿ ಅಲ್ಲಲ್ಲಿ ಫುಲ್ ಸ್ಟಾಪ್ ಹೋಗಿದ್ದಾವೆ, ಅವನ್ನ ನೀವು ತಿದ್ಕೊಳ್ಳಿ. ಸ್ವಾಮಿ ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು ಅಂದ್ರೆ ಹಾಗೆ ಬೇಕಾಬಿಟ್ಟಿ ಏನು ತಿಂತಾ ಇರಲಿಲ್ಲ ಅಂತ. ಅವರು ತುಂಬಾ ಮಿತವಾಗಿ ಸರಳ ಆಹಾರವನ್ನು ಸೇವಿಸ್ತಾ ಇದ್ರು. ಸಿಗರೇಟ್ ಸೇದುತ್ತಿದ್ದರೂ ಅತಿ ಎನ್ನುವಷ್ಟು ಸೇದುತ್ತಿರಲಿಲ್ಲ. ಅಂದ್ರೆ ಅವರಲ್ಲಿದ್ದಂತ ಕೆಟ್ಟ ಅಭ್ಯಾಸ ಅಂದ್ರೆ ಸಿಗರೇಟ್ ಸೇದುವುದು. ಅದನ್ನು ಸೇದ್ತಿದ್ರು ಕೂಡ ಅಷ್ಟೇನು ಬಹಳ ಸೇದ್ತಾ ಇರಲಿಲ್ಲ ಅಂತ ಭೈರಪ್ಪನವರು ಹೇಳ್ತಾರೆ. ಸಂಶೋಧನೆಯಲ್ಲಿ ವಿಪರೀತ ಮಗ್ನರಾದರೂ ಸಂತೋಷ ಪಡುತ್ತಿದ್ದರು. ಸಂತೋಷದಲ್ಲಿ ಯಾರೂ ಸವೆಯುವುದಿಲ್ಲ. ಅಂದ್ರೆ ಭೈರಪ್ಪನವರು ಹೇಳ್ತಾರೆ, ಸಂಶೋಧನೆಯಲ್ಲಿ ತಮ್ಮನ್ನು ಅವರು ವಿಪರೀತವಾಗಿ ತೊಡಗಿಸಿಕೊಂಡಿರ್ತಿದ್ರು. ಯಾವಾಗಿದ್ರು ಅವರು ಸಂಶೋಧನೆ ಮಾಡುವುದು, ಓದು ಬರಹ, ಸಂಶೋಧನೆ ಅದರಲ್ಲೇ ಮುಳುಗಿರ್ತಿದ್ರು. ಹೀಗಾಗಿ ಕೆಲವೊಮ್ಮೆ ಅದರಿಂದಾಗಿ ದೈಹಿಕವಾಗಿ ತೊಂದರೆ ಆಗೋ ಸಾಧ್ಯತೆ ಇರ್ತದೆ ಮನುಷ್ಯನಿಗೆ. ಆದ್ರೆ ಭೈರಪ್ಪನವರು ಹೇಳ್ತಾರೆ, ಅವರು ಆ ಸಂಶೋಧನೆಯಲ್ಲಿ ತುಂಬಾ ಸಂತೋಷದಿಂದ ಮಾಡ್ತಾ ಇದ್ರು. ಆ ಸಂತೋಷದಲ್ಲಿ ಯಾರೂ ಸವೆಯೋದಿಲ್ಲ ಅಂತ. ಅಂದ್ರೆ ಮನುಷ್ಯ ಸಂತೋಷನಾಗಿ ಯಾವುದೇ ಕೆಲಸ ಮಾಡಿದ್ರು ಅವನಿಗೆ ದೈಹಿಕವಾಗಿ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಭೈರಪ್ಪನವರು ಹೇಳ್ತಾರೆ. ಅವರು ಎಷ್ಟೇ ಮಗ್ನವಾಗಿದ್ರು ಕೂಡ ಸಂತೋಷದಿಂದ ಮಾಡ್ತಾ ಇದ್ರು ಅಂತ. ಹೀಗೆ ಇಂಥ ಸ್ವಾಮಿಯವರು ಅಕಾಲಿಕವಾಗಿ ಬಹಳ ಬೇಗ ಮರಣ ಹೊಂದಿದ್ರಲ್ಲ ಅಂತಂದು ಲೇಖಕರಿಗೆ ಬಹಳಷ್ಟು ಅದು ಬಹಳ ದಿನಗಳವರೆಗೆ ಕಾಡಿತು ಅಂತ ಹೇಳ್ತಾರೆ. ಈಗ ಸ್ವಾಮಿಯವರ ಅಕಾಲಿಕ ಮರಣ ಲೇಖಕರನ್ನು ಬಹಳಷ್ಟು ಕಾಡಿತು. 7-8 ಸಾಲುಗಳಲ್ಲಿ ಉತ್ತರಿಸಿ. ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿರಿ ಅಂತ ಕೇಳಿದರೆ, ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಅವರಲ್ಲಿರುವ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ರು. ಮೆನುಹಿನ್ನರ ಪಿಟೀಲ್ ಎಂದರೆ ಅವರಿಗೆ ತುಂಬಾ ಆಸೆ. ಲೇಖಕರಲ್ಲಿರುವ ಮೆನುಹಿನ್ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸುತ್ತಿದ್ರು. ನೋಡಿ, ಆ ಮೆನುಹಿನ್, ಯಹೂದಿ ಮೆನುಹಿನ್ನ ಪಿಟೀಲ್ ಅಂದ್ರೆ ಅವರಿಗೆ ತುಂಬಾ ಆಸೆ. ಆ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸಿ ಅವರು ಕೇಳ್ತಾ ಇದ್ರು ಅಂತ ಭೈರಪ್ಪನವರ ಮನೆಗೆ ಬಂದಾಗ. ಈತನ ಹಾಗೆ ಪಿಟೀಲಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹೊರಮಿಸುವ ವಾದಕ ಬೇರೆ ಯಾರಿದ್ದಾನೆ
ಅಂತ ಅವ್ರು ಅಂತ ಇದ್ರು ಸ್ವಾಮಿ ಅವರು. ನಮ್ಮವರು ಏನ್ ಮಾಡ್ತಾರೆ, ಪಿಟೀಲ್ನಲ್ಲೂ ಅದೇ, ವೀಣೆಯಲ್ಲೂ ಅದೇ, ಕ್ಲಾರಿಯೋನೆಟ್ನಲ್ಲೂ ಅದೇ, ಹಾಡುಗಾರಿಕೆಯಲ್ಲೂ ಅದೇ. ಅಂದ್ರೆ ಏನು ವಿಶೇಷವಾದದನ್ನು ನುಡಿಸಲಿಕ್ಕೆ ಈಗಿನ ಜನರಿಗೆ ಬರ್ತಾ ಇಲ್ಲ, ಅವರು ಪ್ರಯತ್ನ ಮಾಡೋದಿಲ್ಲ. ಯಾವ ವಾದ್ಯ ಕೊಟ್ಟರು ಅವರು ಒಂದೇ ತರ ನುಡಿಸ್ತಾರೆ ಅಂತ ಒಂಥರ ಏಕತಾನಕವಾಗಿ ಇರ್ತದೆ ಅವ್ರದ್ದು ಅಂತ ಸ್ವಾಮಿ ಅವರು ಹೇಳ್ತಾ ಇದ್ರು. ಅವ್ರು ಯಾವುದೇ ಒಂದು ವಾದ್ಯವನ್ನು ಹಿಡಿದ್ರೆ ಅದರಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಆ ರೀತಿ ಅದನ್ನು ನುಡಿಸಬೇಕು ಅಂತ ಅವರ ಬಯಕೆ ಆಗಿತ್ತು. ಅಂದ್ರೆ ಏನೇ ಒಂದಾದ್ರೂ ಅದರಲ್ಲಿ ಸಂಶೋಧಿಸುವ ಒಂದು ಅವರ ಮನಸ್ಥಿತಿ ಇತ್ತು. ಅದರಲ್ಲಿ ಏನಾದರೂ ಹೊಸದನ್ನು ಸಂಶೋಧಿಸಬೇಕು, ಒಂದು ಪಿಟೀಲ್ ವಾದ್ಯ ನುಡಿಸ್ಲಿಕ್ಕೆ ತೊಡಗಿದ್ರೆ ಅದರಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ತರದ ಒಂದು ಸ್ವರಗಳನ್ನು ಹೊಮ್ಮಿಸಬೇಕು ಅಂತ ಅವರು ಹೇಳ್ತಾ ಇದ್ರು. ಹೀಗಾದ್ರೆ ವಾದ್ಯದ ವಿಶೇಷ ಏನು ಬಂತು ಅಂತ ಇದ್ರು. ಹೀಗೆ ಒಂದೇ ತರ ನುಡಿಸಿದ್ರೆ ಏನು ಉಪಯೋಗ, ಆದ್ರೆ ವಾದ್ಯದ ವಿಶೇಷ ಏನು ಬರ್ತದೆ ಅಂತ ಅವರು ಹೇಳ್ತಾ ಇದ್ರು. ಸಂಗೀತದ ಬಗ್ಗೆ ಸಂಗೀತಗಾರರೆಲ್ಲ ಓದುವ ಹಾಗೆ ಲೇಖನವನ್ನು ಪ್ರಕಟಿಸಬೇಕು ಅಂತ ಇದ್ರು. ನೋಡಿ, ಭೈರಪ್ಪನವರು ಬರಹಗಾರರಾಗಿದ್ದರಿಂದ ಅವ್ರು ಏನಂತಿದ್ರು ಅಂದ್ರೆ, ಭೈರಪ್ಪನವ್ರ ಜೊತೆಗೆ ಸಂಗೀತದ ಬಗ್ಗೆ ನಾವೆಲ್ಲ ಸಂಗೀತಗಾರರೆಲ್ಲ ಓದುವ ಹಾಗೆ ಒಂದು ಲೇಖನವನ್ನು ಪ್ರಕಟಿಸೋಣ ಅಂತ ಇದ್ರು. ಆದ್ರೆ ಏನಾಯ್ತು ಅಂದ್ರೆ, ದುರದೃಷ್ಟವಶಾತ್ ಸ್ವಾಮಿ ಅವರು ಬೇಗ ತೀರ್ಕೊಂಡಿದ್ದರಿಂದ ಈ ಬಯಕೆ ಈಡೇರಲಿಲ್ಲ ಅಂತ ಭೈರಪ್ಪನವರು ಕೂಡ ಬೇಸರದಿಂದ ಹೇಳ್ತಾರೆ. ಸ್ವಾಮಿ ಅವರ ಸಂಶೋಧಕ ಬುದ್ಧಿ ಹೇಗಿತ್ತು ನೋಡಿ. ಸ್ವಾಮಿ ಅವರು ಪಿಟೀಲ್ ನುಡಿಸುವಾಗ, ಚಿತ್ರಕಲೆಯನ್ನು ನೋಡುವಾಗ ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂದು ಚಿಕ್ಕ ಮಕ್ಕಳಿಗೆ ಸಹಜ ಎನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ರು. ನೋಡಿ, ಅವರೊಂದು ಪಿಟೀಲ್ ನುಡಿಸಲಿ ಅಥವಾ ಚಿತ್ರಕಲೆಯನ್ನು ನೋಡ್ಲಿ ಅದರಲ್ಲಿ ರೇಖೆ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳಿವೆ, ಏನೇನು ಸಾಧಿಸಬಹುದು ಅಂತ ಒಂದು ಕುತೂಹಲದಿಂದ, ಒಂದು ಸಂಶೋಧಕ ಬುದ್ಧಿಯಿಂದ ಅವರು ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಒಂದು ಸಣ್ಣ ಮಕ್ಕಳ ಹೇಗೆ ನೋಡ್ತಾ ಇಲ್ಲ ಕೌತುಕದಿಂದ ಹಾಗೆ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಚನಾ ರಹಸ್ಯವೇನು ಎಂದು ಯೋಚಿಸುತ್ತಿದ್ರು. ಇಂಥ ಮನಸ್ಸು, ಬುದ್ಧಿ, ಕಲ್ಪನಾ ಶಕ್ತಿಗಳನ್ನು ರೂಪಿಸಿ ಬೆಳೆಸಿಕೊಂಡಿದ್ದರು. ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆ ಇನ್ನೊಂದು ಮುಖವಾಗಿರುತ್ತಿದ್ವು. ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಿಲ್ಲ. ಇತಿಹಾಸ, ಸಾಹಿತ್ಯ, ಇತರೆ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಅಂತ. ಕೇವಲ ಸಸ್ಯಶಾಸ್ತ್ರವನ್ನು ಮಾಡ್ತಾ ಅವರು ಓದ್ತಾ ಇರಲಿಲ್ಲ. ಅವರಿಗೆ ತುಂಬಾ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ಇತಿಹಾಸದಲ್ಲಿ ಎಲ್ಲದರಲ್ಲೂ ಕೂಡ ಅವರಿಗೆ ಆಸಕ್ತಿ ಇತ್ತು ಮತ್ತು ಅವರ ಒಂದು ಸಂಶೋಧಕ ಬುದ್ಧಿ ಕೆಲಸ ಮಾಡ್ತಾನೆ ಇರ್ತಿತ್ತು. ನೋಡಿ, ಸಂದರ್ಭದೊಡನೆ ಸ್ವಾರಸ್ಯ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ. ಈ ಮಾತನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಇದೊಂದು ಪ್ರಬಂಧ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಬರೆದಿರುವಂತಹ ತಾವು ಕಂಡ ಸ್ನೇಹಿತ BGL ಸ್ವಾಮಿ ಅವರನ್ನು ಕುರಿತವಾಗಿ ಬರೆದಂತಹ ಒಂದು ಪ್ರಬಂಧ, ಅದನ್ನೇ ನಿಮಗೆ ಪಾಠವಾಗಿ ಇಟ್ಟಿದ್ದಾರೆ. ಈ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಲೇಖಕರು ಸ್ವಾಮಿ ಅವರನ್ನು ಒಂದು ದಿನ ಮುಂಜಾನೆ ಭೇಟಿಯಾದಾಗ ಅವರಿಗೆ ಈ ಮಾತನ್ನು ಹೇಳುವರು. ನೋಡಿ, ಭೈರಪ್ಪನವರಿಗೆ ಮುಂಜಾನೆ ಎದ್ದಾಗ 5:30 ಸುಮಾರಿಗೆ ವಾಕಿಂಗ್ ಹೋಗೋ ರೂಢಿ, ತಿರುಗಾಡ್ಲಿಕ್ಕೆ ಹೋಗೋ ರೂಢಿ. ಆ ಸಮಯದಲ್ಲಿ ಅವರು ಇವರಿರುವಂತಹ BGL ಸ್ವಾಮಿ ಅವರು ಇರುವಂತಹ ಕೋಣೆಗೆ ಬರ್ತಾರೆ. ಹಾಗೆ ಕೋಣೆಯಿಂದ ಒಳಗಡೆ ಪಿಟೀಲು ವಾದನದ ಒಂದು ಧ್ವನಿ ಕೇಳ್ತಾ ಇರ್ತದೆ. ಅದನ್ನು ಕೇಳಿ ಅವರು ಒಳಗೆ ಬಾಗಿಲು ಬಾರಿಸೋದಿಲ್ಲ, ಬಾಗಿಲು ಬಡಿಯೋದಿಲ್ಲ. ನೋಡಿ, ಅದನ್ನೇ ಇಲ್ಲಿ ಬರೆದಿದ್ದೀನಿ. ಸ್ವಾರಸ್ಯ. ಲೇಖಕ ಭೈರಪ್ಪನವರು ಒಂದು ದಿನ ಮುಂಜಾನೆ ತಿರುಗಾಡಲು ಹೋದಾಗ ಸ್ವಾಮಿ ಅವರ ಕೋಣೆಯ ಬಾಗಿಲು ಬಳಿ ಹೋಗಿ ನಿಲ್ಲುತ್ತಾರೆ. ಒಳಗಿನಿಂದ ಪಿಟೀಲ್ ನಾದ ಕೇಳಿ ಬರುತ್ತಿತ್ತು. ಬಾಗಿಲು ತಟ್ಟದೆ ಹಾಗೆ ನಿಂತರು. ಬಹಳ ಹೊತ್ತಿನ ನಂತರ ಬಾಗಿಲು ತೆಗೆದ ಸ್ವಾಮಿ ಅವರು ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳಿದಾಗ ಮೇಲಿನ ಮಾತನ್ನು ಹೇಳುವರು. ಅಂದ್ರೆ, ನಾನು ಬಾಗಿಲ ತಟ್ಟಿ ನಿಮ್ಗೆ ಎಬ್ಸಿದ್ರೆ ನೀವು ನುಡಿಸುವುದನ್ನು ನಿಲ್ಲಿಸ್ಬಿಡ್ತಿದ್ರಿ ಅಂತ ಭೈರಪ್ಪನವರು ಹೇಳ್ತಾರೆ. ಆ ಮಾತನ್ನು ಒಪ್ಪಿಕೊಂಡು ಸ್ವಾಮಿ ಅವರು ಕೂಡ ನಕ್ಕರು ಅಂತ ಅವರು ಬರೆದಿದ್ದಾರೆ. ಅಂದ್ರೆ, ಹೌದು, ನಾನು ಹಾಗೆ ಮಾಡ್ತಾ ಇದ್ದೆ, ನೀವು ಬಂದು ಬಾಗಿಲ ತಟ್ಟಿದ್ರೆ ನಾನು ಬಾರಿಸುವುದನ್ನು ನಿಲ್ಲಿಸ್ತಾ ಇದ್ದೆ ಅಂತ ಸ್ವಾಮಿ ಅವರು ಅನ್ಕೊಂಡು ನಗ್ತಾರೆ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ನೋಡಿ, ಆಯ್ಕೆ. ಈ ಮಾತನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಬರೆದರು ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಸ್ವಾಮಿ ಅವರು ಲೇಖಕರ ಜೊತೆಗೆ ಸಸ್ಯಶಾಸ್ತ್ರದ ಬಗ್ಗೆ ಮಾತನಾಡುತ್ತಾ ಈ ಮಾತನ್ನು ಹೇಳುವರು. ನೋಡಿ, ಅವರು ಸಸ್ಯಶಾಸ್ತ್ರದ ಬಗ್ಗೆ ಏನೇನು ತಾವು ಡಿಸೆಕ್ಟ್ ಮಾಡ್ತೀವಿ, ಸಸ್ಯಗಳ ಒಳಗಡೆ ರಚನೆ ಹೇಗಿರ್ತದೆ ಏನು ಅಂತ ಹೇಳೋದ್ರ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೆ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡ್ರೆ ಆಗ್ಬೇಕಿದು. ಮುದ್ರಿಸಿಕೊಂಡರೆ ನಮ್ಮ ಸೇರಿಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಸಿರಿಯ ಗಣಿ ಸಿಕ್ಕುತ್ತೆ ಅಂತೀರಿ ಎಂದು ಸ್ವಾಮಿ ಅವರು ಲೇಖಕರಿಗೆ ಹೇಳಿದರು. ಹೀಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನು ಗ್ರಹಿಸುವಂತಹ ವಿಶಿಷ್ಟವಾದ ಕಲ್ಪನಾ ಶಕ್ತಿ ಸ್ವಾಮಿ ಅವರಿಗೆ ಇತ್ತೆಂದು ಲೇಖಕ ಭೈರಪ್ಪನವರು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ನೋಡಿ, ಅವರು ಒಂದು ಸಸ್ಯದ ಕಾಂಡದಲ್ಲಿ ಕೂಡ ಅದರ ಒಂದು ರಚನಾ ವೈಖರಿ, ಅದರ ವಿನ್ಯಾಸಗಳನ್ನು ನೋಡಿ ಇದನ್ನೇನಾದ್ರೂ ನಮ್ಮ ಸೀರೆ ಬಣ್ಣ ಹಾಕೋರು ನೋಡಿದ್ರೆ ಅವರು ಕೂಡ ತುಂಬಾ ಅವರಿಗೆ ಅದರಿಂದ ಉಪಯೋಗ ಆಗ್ತದೆ. ಅವರು ಬೇರೆ ಬೇರೆ ಡಿಸೈನ್ಗಳನ್ನು ನೋಡಿಕೊಂಡು ಮುದ್ರಿಸಬಹುದು. ಅಷ್ಟೊಂದು ಡಿಸೈನ್ಗಳು, ಒಂದು ವಿನ್ಯಾಸಗಳು ಆ ಒಂದು ಕಾಂಡದ ಇದರಲ್ಲಿ ಇರ್ತದೆ ಅಂತ ಅವರು ಹೇಳ್ತಾರೆ. ಹೀಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನು ಗ್ರಹಿಸುವಂತಹ ವಿಶಿಷ್ಟವಾದ ಕಲ್ಪನಾ ಶಕ್ತಿ BGL ಸ್ವಾಮಿ ಅವರಿಗೆ ಇತ್ತು ಅಂತ ಭೈರಪ್ಪನವರು ಸ್ವಾರಸ್ಯಕರವಾಗಿ ವರ್ಣಿಸ್ತಾ ಇದ್ದಾರೆ. ಇನ್ನು ನೋಡಿ, ಬಿಟ್ಟು ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ರೇಖೆಯ ವರ್ಣಗಳಲ್ಲಿ ಎಂತೆಂಥ ರಚನಾ ಬಂಧಗಳನ್ನು ಸಾಧಿಸಬಹುದು. ಅಲ್ಲೇ ನಿಮ್ಮ ಪಾಠದಿಂದ ಆಯ್ದಂತ ಸಾಲುಗಳಿವು. ಹೊರಗಿನ ಬೆಳಕು ಬಾರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ರು. ನೋಡಿ, ಅವರು ಒಂದು ವಿಶಿಷ್ಟ ಪದವನ್ನು ಉಪಯೋಗಿಸಿದ್ದಾರೆ ಇಲ್ಲಿ ಭೈರಪ್ಪನವರು, ಗಾಳಿ ಬಾಗಿಲು ಅಂತ. ಬಹುಶಃ ಇದು ಕಿಡಕಿ ಅಂತ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇದು ಗಾಳಿ ಬಾಗಿಲು ಅಂತಂದ್ರೆ ಬಾಗಿಲಿನ ಬಾಜು ಪಕ್ಕದಲ್ಲಿ ಒಂದು ಗಾಳಿ ಆಡ್ಲಿ ಅಂತ ಒಂದು ಉದ್ದಗೆ ಬಾಗಿಲಿನ ಆಕಾರದ ಒಂದು ಎತ್ತರದ ಕಿಟಕಿಯನ್ನು ಬಿಟ್ಟಿರ್ತೀವಿ ನಾವು, ಅದಕ್ಕೆ ಗಾಳಿ ಬಾಗಿಲು ಅಂತಾರೆ. ಅಂದ್ರೆ ಅದರಿಂದ ಕಾಣ್ತಾ ಇರ್ತದೆ ಹೊರಗಿಂದೆಲ್ಲ, ಅದು ಕಾಣದ ಹಾಗೆ ಕಪ್ಪು ಕಾಗದ ಅಂಟಿಸಿದ್ರು ಅಂತ ಭೈರಪ್ಪನವರು ಹೇಳಲಿಕ್ಕೆ ಹೊರಟಾಗಿದೆ. ಇದು ಇದಕ್ಕೆ ಗಾಳಿ ಬಾಗಿಲು ಅಂತ ಅವರು ವಿಶೇಷವಾಗಿ ಪದವನ್ನು ಬಳಸಿದ್ದಾರೆ. ಇನ್ನು ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಹೇಳಿದರೆ, ಕಲ್ಪನೆ ವಾಸ್ತವ, ಪ್ರಸಿದ್ಧ ಸಾಮಾನ್ಯ, ದೀರ್ಘಾಯು ಅಲ್ಪಾಯು. ನೋಡಿ, ನಮ್ಮ ಏಜು ಆಲ್ರೌಂಡರ್ ಚಾನಲ್ನಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಯ ವಿಡಿಯೋಗಳು ಲಭ್ಯವಿದ್ದು ಅವುಗಳನ್ನೆಲ್ಲ ನೋಡ್ರಿ. ಅದರಲ್ಲೂ ವಿಶೇಷವಾಗಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಕಷ್ಟು ಕನ್ನಡ, ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ, ಇಂಗ್ಲಿಷ್, ಹಿಂದಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಅವನ್ನೆಲ್ಲ ನೋಡಿ ಅದರ ಪ್ರಯೋಜನವನ್ನು ಪಡೆಯಿರಿ. ಎಲ್ಲರಿಗೂ ಧನ್ಯವಾದಗಳು.